ನಮಸ್ಕಾರ ಎಲ್ರಿಗೂ ಶುಭೋದಯ. ನಾನು ಲಾಸ್ಟ್ ಟೈಮು ಹೇಳಿದ್ದೆ ಈ ಥರ ನೀಮಾಮೃತ ಮಾಡ್ಕೊತೀನಿ ಅಂತ. ಸೊ ಅದು ಯಾವ ಥರ ಮಿಕ್ಸ್ ಆಗುತ್ತೆ ಅಂತ ಜಸ್ಟ್ ನಿಮ್ಗೊಂದು ಲೈವಾಗಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈಗ ಇದಕ್ಕೆ ನಾನು ಈ ಬಾಟ್ಲಿಗೆ ನೋಡಿ ಮೇಲ್ಗಡೆ ನೀಮ್ ಆಯಿಲು, ಕೆಳಗಡೆ ನೀರು ಮತ್ತು ನೋಡಿ ಇದು ಎಗ್ ಕಂಟೆಂಟು. ಸೊ ಇದನ್ನು ಮಿಕ್ಸ್ ಮಾಡಿದ್ರೆ ಈಗ ಎಷ್ಟು ಸಕ್ಕತ್ತಾಗಿ ಮಿಕ್ಸ್ ಆಗುತ್ತೆ ಅಂತ ಜಸ್ಟ್ ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ ಕ್ಯಾಮ್ರಾ ಇಲ್ಲಿ ಇಡ್ತೀನಿ ನೋಡಿ. ಈಗ ಮೇಲ್ಗಡೆ ಆಯಿಲ್ ಇದೆ, ಕೆಳಗಡೆ ನೀರು ಮತ್ತು ಎಗ್ಗು ಇದೆ. ಇದು ಹೆಂಗೆ ತೇಲ್ತಾರ ಆಯಿಲು ನೀಟಾಗಿ ಮಿಕ್ಸ್ ಆಗಿ ಪೆನಾಯಿಲ್ ಥರ ಆಗುತ್ತೆ ನೋಡೋಣ. ನೋಡಿ, ನೀಟಾಗಿ ಮಿಕ್ಸ್ ಆಗೋಯ್ತು. ಸೊ ಈ ಥರ ಮಾಡೋದ್ರಿಂದ ಏನು ಒಂದು ಅಡ್ವಾಂಟೇಜ್ ಅಂದ್ರೆ, ಆ್ಯಕ್ಚುಲಿ ನಾವು ಇದನ್ನು ನಮ್ಮ ಏನು ಹೇಳ್ತೀವಿ ಸ್ಪ್ರೇಯರ್ ಕ್ಯಾನ್ಗೆ ಹಾಕಿದಾಗ ಮೇಲ್ಗಡೆ ಆಯಿಲ್ ಕಂಟೆಂಟ್ ತೇಲ್ತಾ ಇರುತ್ತೆ. ಸೊ ಈಗೇನಾಗೋಯ್ತು, ಈ ಪೂರ್ತಿ ಇದ್ರಲ್ಲಿ ಮಿಕ್ಸ್ ಆಗೋಯ್ತು. ನೀವು ಇದರಲ್ಲಿ ನಿಮ್ಗೆ ಅರ್ಧ ಹಾಕ್ಕೊಳ್ಬೋದು, ಇಲ್ಲ ನಿಮ್ಮ ಲೆಕ್ಕದ ಅನುಸಾರ ಓಕೆ ನಿಮ್ಗೆ ಹೇಗೆ ಬೇಕೋ ಆ ಥರ ಹಾಕ್ಕೊಂಡು ನೀವು ಆರಾಮಾಗಿ ನಿಮ್ಮ ಎಲ್ಲ ಗಿಡಗಳಿಗೂ ಸ್ಪ್ರೇ ಥರ ಕೊಡ್ಬೋದು. ನೀವು ನೋಡ್ಬೋದು ಇಲ್ಲಿ ಏನಕ್ಕೆ ಇದು ಸ್ಟಾರ್ಟ್ ಮಾಡಿರೋದು ಅಂದರೆ ನೋಡಿ, ಈ ಥರ ವೈಟ್ ಫ್ಲೈಸು ಸ್ಟಾರ್ಟ್ ಆಗಿದೆ, ಕಾಣ್ತಾ ಇದೆಯಾ ನಿಮಗೆ? ಒಂದು ನಿಮಿಷ, ತುಂಬ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಅಷ್ಟು ಇನ್ನೂ ಸನ್ಲೈಟ್ ಅಷ್ಟು ಬಂದಿಲ್ಲ ನೋಡಿ, ಕಾಣ್ತಾ ಇದೆಯಾ? ಸೊ ಇದೆಲ್ಲದಕ್ಕೂ ಇದು ತುಂಬಾ ಕ್ಲಿಯರ್ ಮಾಡುತ್ತೆ. ಪ್ಲಸ್ ಆದಷ್ಟು ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಈ ಕೆಲಸನ ನೀವು ಅರ್ಲಿ ಮಾರ್ನಿಂಗ್ 7:30 ಒಳಗಡೆ ಮುಗಿಸ್ಬೇಕು. ಇದೇನೇ ಸ್ಪ್ರೇ ಕೊಟ್ಟರು ನೀವು 7:30 ಒಳಗಡೆ ಮುಗಿಸಿದ್ರೆ ನೀವೇನು ಕೊಡ್ತಾ ಇದ್ದೀರಾ ಅದಷ್ಟೇ ಎಫೆಕ್ಟಿವ್ ಆಗಿರುತ್ತೆ. ಇಲ್ಲ ಅಂದರೆ 4:30 ಮೇಲೆ ಕೊಡಿ, ಆಗ ಇನ್ನೂ ಸೂಪರಾಗಿ ಎಫೆಕ್ಟಿವ್ ಇರುತ್ತೆ. ಬಟ್ 4:30 ಮೇಲೆ ನಾನು ಏನಕ್ಕೆ ಕೊಡೋಲ್ಲ ಅಂದ್ರೆ, ನಮಗೆ ರಾತ್ರಿ 10 ಗಂಟೆ ಮೇಲೆ ಒಂದಷ್ಟು ಮಿತ್ರ ಕೀಟಗಳು ಬರುತ್ತೆ. ಸೊ ಅವು ಕೂಡ ಬರೋದಿಲ್ಲ ಆಗ ಈ ವಾಸನೆಗೆ, ಬೇವಿನ ಎಣ್ಣೆ